ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ನಮ್ಮ ಏರಿಯಾದಲ್ಲಿ ಇವತ್ತು ಗಣೇಶನ ಕೂರಿಸ್ತಾ ಇದ್ದಾರೆ ಫ್ರೆಂಡ್ಸ್. ಇವತ್ತು ಶುಕ್ರವಾರ. ನನ್ನ ಮಗಳೂ ಸಹ ಇವಳಿಗೆ ಈ ರೀತಿ ರೆಡಿ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ಇವಳನ್ನ ಈ ರೀತಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲೂ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಸೊ ಇವಾಗ ಹೊರಡೋದಂತೆ ಫ್ರೆಂಡ್ಸ್. ನಾವು ಗಣೇಶ ಕೂರಿಸಿದ್ರಲ್ಲ ಅಲ್ಲಿ ಹೋಗಿ ಬಂದಿದ್ವಿ. ಸೊ ಮತ್ತು ಇವಾಗ ಹಣ್ಣು ಕಾಯಿ ಎಲ್ಲ ಪೂಜೆ ಎಲ್ಲ ಏನಿತ್ತು ಅದೆಲ್ಲ ಮಾಡಿಸ್ಕೊಂಡು ಬಂದು ಮತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಇವತ್ತಿನ ಶುಕ್ರವಾರ ಏನಿದೆ ಅದರ ಪೂಜೆ ಎಲ್ಲನೂ ಮಾಡಿದ್ದೀನಿ. ಮತ್ತು ಸ್ವಲ್ಪ ಪಾತ್ರೆಗಳಿದೆ ತೊಳಿಬೇಕು. ನನ್ನ ಬಂಗಾರಿ ಇಲ್ಲಿ ಬಳೆ ಎಲ್ಲನೂ ಬಿಚ್ಚೆಸ್ತಿದ್ಲು, ಆ ಬಳೆ ಎಲ್ಲನೂ ಹಾಕೊತಾ ಇದ್ದಾಳೆ. ಸೊ ಇವಾಗ ಅಲ್ಲಿಗೆ ಗಣೇಶನ ಹತ್ರ ಕರ್ಕೊಂಡು ಹೋಗ್ತೀನಿ. ಇವತ್ತಂತೂ ನಮ್ಮ ಹುಡುಗಿ ಮಸ್ತ್ ಡ್ಯಾನ್ಸ್ ಮಾಡೋದಂತೂ ಖಂಡಿತ. ಒಂದು ಹೊಸದು ಟ್ರೈಪಾಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಮಿಗ ಏನು ಮಾಡ್ತೀಯ ಅಲ್ಲಿ? ಡ್ಯಾನ್ಸ್ ಮಾಡಬೇಕಾ? ಸರಿ, ಮಾಡಿಲ್ಲ ಅಂದರೆ ಹೇಳ್ಕೊಡ್ತೀನಿ. ಓಕೆ ಡನ್? ಓಕೆ. ಹೆಂಗೆ ಮಾಡ್ತೀಯ ಒಂದ್ಸಲ ತೋರಿಸು. ಹೆಂಗೆ ಡ್ಯಾನ್ಸ್ ಮಾಡ್ತೀಯ ಒಂದ್ಸಲ ತೋರಿಸು. ಹಂಗೆ ಅಷ್ಟೇ ಕುಣಿಯೋದು. ಬಲ್ ರೀಲ್ಸ್ ಮಾಡ್ತೀನಿ ನಿಂಗೊಂದು. ಮತ್ತೆ ನಾವು ಇವಾಗ ಹೋಗ್ತಾಯಿದ್ದೀವಿ. ಪ್ರಸಾದ ಇಸ್ಕೊಂಡು ಬಂದ್ವಿ. ಮತ್ತು ಮನೆಯಲ್ಲಿ ತಿಂದು ನಮಗೆ ಪ್ರಸಾದ ಏನು ಕೊಟ್ಟಪ್ಪ ಅಂತಂದರೆ ಪಲಾವು ಮೊಸರನ್ನ ಮಾಡಿದ್ರು ಮತ್ತು ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ರು ಅದಕ್ಕೋಸ್ಕರ. ಸೊ ನಾವು ಉಪ್ಪಿಟ್ಟು ಮತ್ತು ಕೇಸರಿ ಬಾತನ್ನು ತೊಗೊಂಡು ಬಂದ್ವಿ. ಮತ್ತೆ ಯಾಕೆ ಹೋದ್ವಿ ಅಂತಂದರೆ ಏನೇನೋ ಕಾಂಪಿಟೇಷನ್ ಇಟ್ಟಿದ್ರು, ಆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಮ್ಯೂಸಿಕಲ್ ಚೇರ್ ಅಂತೆ, ಲೆಮನಿಂದ ಸ್ಪೂನು, ಏನೇನೋ ಗೇಮ್ಸ್ ಎಲ್ಲ ಇಟ್ಟಿದ್ರು. ಅದಕ್ಕೋಸ್ಕರನೇ ನೋಡೋಣ ಮನೇಲಿ ಕುತ್ಕೊಂಡು ಏನು ಬೋರ್ ಅಲ್ವಾ ಅಂತ ಹೇಳಿಬಿಟ್ಟು ಮತ್ತೆ ಹೋಗಿದ್ದು ಅಷ್ಟೇ. ಇವಾಗ ನೋಡ್ತಾ ಇರೋವಂಥದ್ದು ಡ್ಯಾನ್ಸ್ ಎಲ್ಲ ಏನಿದೆ ಅದೆಲ್ಲ ಅಕ್ಕಪಕ್ಕದ ಮನೆ ಮಕ್ಕಳು ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿ ಮಾಡಿದರು. ಯಾರಿಗೂ ಏನು ಐಡಿಯಾ ಇರಲಿಲ್ಲ. ನಾವು ಅಂದ್ಕೊಂಡಿದ್ವಿ ಮುಂಚೆನೇ ಗಣೇಶನ ಕೂರಿಸಿದ್ದಾರೆ, ಮಿಸ್ ಮಾಡ್ಕೊಂಡ್ವಲ್ಲ ಈ ವರ್ಷ ಅಂತ ಅಂದ್ಕೊಂಡ್ವಿ. ಯಾಕೆಂದರೆ ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾರೆ ಇಲ್ಲಿ. ಅದಕ್ಕೋಸ್ಕರನೇ ಮಿಸ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ಏನು ಅಂದರೆ ಈವ್ನಿಂಗ್ ಸಂಜೆ ಆಯಿತು ಅಂತ ಹೇಳಿದ್ರೆ ಸಂಜೆ ಪ್ರಸಾದನೂ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ಪ್ರಸಾದ ಕೊಟ್ಟು ಅದಾದಮೇಲೆ ಮೆರವಣಿಗೆ ಮಾಡ್ತಾರೆ. ಒಂದೊಂದು ಏರಿಯಾದಲ್ಲೇ 1 ಅವರ್ ಕಳಿತಾರೆ. ಅದಾದಮೇಲೆ ಗಣಪತಿ ವಿಸರ್ಜನೆಯನ್ನು ಮಾಡೋದು. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮಗೆ ಯಾರೂ ಅಷ್ಟೊಂದು ಪರಿಚಯ ಆಗಿಲ್ಲ ನಮ್ಮ ಏರಿಯಾದಲ್ಲಿ. ಸೊ ಪರಿಚಯ ಆಗಿರೋದು ಅಂದರೆ 1-2-3 ಜನ ಓನರ್ ಬಿಟ್ಟು 1-2-3 ಜನ ಅಷ್ಟೇ. ನಿಮಗೆ ಯಾರು ಪರಿಚಯ ಅವ್ರನ್ನ ತುಂಬಾ ಹೆಚ್ಕೊಳ್ತಲ್ವಾ, ಯಾರೋ ಅಷ್ಟಾಗಿ ಮಾತಾಡ್ಸಲ್ವಲ್ಲ. ಅದಕ್ಕೋಸ್ಕರ ಇವ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅದಕ್ಕೆ ಅವ್ರು ಕಂಡ ತಕ್ಷಣ ಅವ್ರ ಅಮ್ಮ ಮತ್ತು ಅವ್ರ ಮಗಳು ಕಂಡ ತಕ್ಷಣ ಅಲ್ಲಿ ಓಡೋಗ್ಬಿಟ್ಟಿದ್ದಾನೆ. ಆಟ ಆಡ್ಕೊಂಡು ಅವ್ರ ಪಾಡಿಗಳು ಆಟ ಆಡ್ಕೊಂಡಿದ್ದಾರೆ. ಇದು ನಮ್ಮೂರಿನ ಗಣೇಶ ಮಾಡಿದ್ದಾರೆ. ಒಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಹೊಡಿತೀನಿ. ಅದಾದಮೇಲೆ ಸಾಂಗ್ಸ್ ಎಲ್ಲ ಇಟ್ಟಿದ್ರು. ನನ್ನ ಮಗಳಿಗೆ ಸಾಂಗ್ಸ್ ಅಂದರೆ ತುಂಬಾ ಇಷ್ಟ. ಸೊ ಸಾಂಗ್ ಎಲ್ಲನೂ ಹಾಕಿದ್ರಲ್ವ, ಅವಳೊಬ್ಬಳೇ, ಯಾರು ಸಪೋರ್ಟ್ ಇಲ್ಲದೇ ಅವಳೊಬ್ಬಳೇ ಸಾಂಗ್ಸನ್ನು ಮಾಡ್ತಾಯಿದ್ದಾಳೆ. ಆ ಸಾಂಗ್ ನಾನು ಎಲ್ಲೋ ಗಮನ ಇಟ್ಕೊಂಡು ಏನೋ ಮಾತಾಡ್ತಾಯಿದ್ದೀನಿ. ಸೊ ಡ್ಯಾನ್ಸನ್ನು ಮಾಡ್ತಿದ್ದಾಳೆ. ಸೊ ಅದು ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಬೇಕಾಗುತ್ತೆ, ಯಾಕೆಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತಲ್ವ. ಅದಕ್ಕೆ ಸಾಂಗ್ಸ್ ಎಲ್ಲ ಮ್ಯೂಟ್ ಮಾಡಿಬಿಟ್ಟು ನಾನು ವೀಡಿಯೋನ ಅಪ್ಲೋಡನ್ನು ಮಾಡ್ತೀನಿ. ಸೊ ಆದರೆ ಇದಕ್ಕೂ ಸಹ ವಾಯ್ಸ್ ಓವರನ್ನು ಕೊಡ್ತೀನಿ. ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಡ್ಯಾನ್ಸಿಂಗ್ ಕ್ಲಾಸಿಗೆ ಸೇರಿಸು ಅಂತೆಲ್ಲ. ಅವಳು ಚಿಕ್ಕವಳಿದ್ದಾಗಲಿಂದನೂ ಅಷ್ಟೇ, 1 ಇಯರ್ ಪಾಪ ಇದ್ದಾಗಲಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸನ್ನು ಮಾಡ್ತಾಯಿದ್ಲು. ಸೊ ಆ ವಿಡಿಯೋಗಳನ್ನೆಲ್ಲ ನಾನು ಹಳೆ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರನ್ನು ಮಾಡ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಈ ಯೂಟ್ಯೂಬಲ್ಲೂ ಅಷ್ಟೇ ಇವಳ ವೀಡಿಯೋಸ್ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ. ಮತ್ತು ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಓಕೆ, ನಾನಷ್ಟೇ ನನ್ನ ವೀಡಿಯೋಸ್ ಏನಾದರೂ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರನ್ನು ಮಾಡಿ, ಕಮೆಂಟನ್ನು ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ಸಹ ನನಗೆ ತಿಳಿಸಿ.
ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ ಅವ್ರಿಗೂ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಏನಾದ್ರೂ ಈ ರೀತಿ ಯೂಟ್ಯೂಬ್ ಚಾನಲ್ ಏನಾದರೂ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿರೋರಿದ್ರೆ ಅವರು ಕೂಡ ಮಾಡಲಿ. ಓಕೆನಾ? ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡೋದು. ಮತ್ತು ಇಲ್ಲಿ ಯಾವುದೋ ಒಂದು ಪಾಪು ಇತ್ತು, ನನ್ನ ಮಗಳು ಕುಣಿಯೋದು ನೋಡಿ ಆ ಪಾಪುನೂ ಸಹ ಬಂದು ಡ್ಯಾನ್ಸ್ ಮಾಡ್ತಿದ್ದೆ ಅವಳ ಜೊತೆ. ಮತ್ತು ಒಂದು ಚಿಕ್ಕ ಹುಡುಗನ ಜೊತೆನೂ ಸಹ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಎಲ್ಲರೂ ಅಲ್ಲಿದ್ದವರೆಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಎಷ್ಟು ಜನ ವೀಡಿಯೋಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿತ್ತು ಇವತ್ತಿನ ಒಂದು ದಿನ, ಚೆನ್ನಾಗಿತ್ತು ಅಂತಲೇ ಹೇಳಬಹುದು. ನಾವು ಎಷ್ಟೊತ್ತಿಗೆ ಸಂಜೆ ಆಗುತ್ತಪ್ಪ ಅಂತ ಕಾಯ್ತಾಯಿದ್ದೀವಿ. ಸಂಜೆ ಡ್ಯಾನ್ಸು ಕೂಡ ಇರುತ್ತೆ. ಅದನ್ನು ನಾನು ಯಾವ ರೀತಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಭಾಗ 1 ಭಾಗ 2 ಅನ್ನೋ ಟೈಪಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಲೆಂತಿ ಆಗಬಾರ್ದಲ್ವಾ, ಸೊ ಅದಕ್ಕೆ ಶಾರ್ಟಾಗಿರಲಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾಡಿರೋವಂಥದ್ದೆಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮಾಡಿರೋದೆಲ್ಲ ಒಂದು ವೀಡಿಯೋ ವ್ಲಾಗ್ ಆಗಿರುತ್ತೆ. ಮತ್ತು ಸಂಜೆ ಮಾಡಿರೋವಂಥದ್ದೆಲ್ಲ ಇನ್ನೊಂದು ವ್ಲಾಗ್ ಆಗಿರುತ್ತೆ. ಓಕೆನಾ? ಅದನ್ನು ಸಹ ಇವತ್ತೇನೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ. ಮತ್ತು ರೆಡಿ